ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಯಾವ ಥರ ದಾಲನ್ನು ಹೆಸರುಬೇಳೆಯನ್ನು ಉಪಯೋಗಿಸಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಡಯೆಟಲ್ಲಿದ್ದರೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಇದನ್ನು ನೀವು ಇವಾಗ ಡಯೆಟ್ ಏನಾದರೂ ಮಾಡ್ತಾಯಿದ್ರೆ ಇದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ನೀವು ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ದಾಲ್ ಮಾಡ್ಕೊಳ್ಳಿಕ್ಕೆ 1 ಕಪ್ನಷ್ಟು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು 2-3 ವಿಷಲ್ ಹಾಕ್ಸಿದ್ದೀನಿ ನಾನು. ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಟೊಮೆಟೊನ ತೊಗೊಳ್ಬೋದು, ನಾಟಿ ಬೇಕಿದ್ರೂ ತೊಗೊಳ್ಬೋದು, ಅಥವಾ ನಿಮ್ಗೆ ಯಾವ ಸಿಗುತ್ತೆ ಅದನ್ನು ತೊಗೊಳ್ಳಿ. ಹಾಗೆ ಸ್ವಲ್ಪ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಂಗನ್ನು ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟು ಗಟ್ಟಿ ಇಂಗನೇ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮುಂಚೆ ನೀರನ್ನು ನೆನೆಸಿಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ 10-15 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಬೇಕಾಗತ್ತೆ. ಹಾಗೆ ಹಸಿಮೆಣಸು ತೊಗೊಂಡಿದ್ದೀನಿ. ಇದನ್ನು ನೀವು ನಿಮ್ಮ ಖಾರಕ್ಕೆ ತಕ್ಕನಾಗಿ ತೊಗೊಳ್ಳಿ, ಎಷ್ಟು ಬೇಕು ಅಂತ ಹೇಳಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಹಾಕಲಿಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ, ಶುಂಠಿ, ಹಾಗೆ ಕರಿಬೇವು. ಈ ಕರಿಬೇವನ್ನು ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ನಾನು ಯಾವತ್ತೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ, ಆರೋಗ್ಯಕ್ಕೂ ಒಳ್ಳೆಯದು, ಅದರ ಸಲುವಾಗಿ ಇದಿಷ್ಟು ಬೇಕಾಗಿರುವಂಥದ್ದು. ಈಗ ನಾನು ಒಂದು ಪಾತ್ರೆಯಲ್ಲಿ ನಾನೇನು ಹೆಸರುಬೇಳೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥದ್ದು, ಹಾಗೆ ಹಸಿಮೆಣಸು ಹೆಚ್ಚಿಟ್ಕೊಂಡಿರೋದ್ರಲ್ಲಿ ಅರ್ಧ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಇಟ್ಕೊಳ್ಬೋದು. ನೀವೇನಾದರೂ ಸ್ವಲ್ಪ ದಪ್ಪ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪನೇ ಇಡಿ, ಇಲ್ಲ ನಿಮಗೆ ದಪ್ಪ ಬೇಡ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನಾನು ಅದಕ್ಕೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಜಾಸ್ತಿ ಬೇಕಂತ ಏನಿಲ್ಲ, ಸ್ವಲ್ಪ ಈ ಕರಿಬೇವನ್ನು ಹಾಕಿ, ಅಂದರೆ ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರಬೇಕು ಅಷ್ಟೇ. ಇದು ಕುದಿ ಬರಬೇಕಾಗತ್ತೆ ನೀಟಾಗಿ ಜಾಸ್ತಿ, ಯಾಕಂದರೆ ನಾವಿಲ್ಲೆಲ್ಲದೂ ಕೂಡ ಹಸಿದು ಹಾಕಿರ್ತೀವಲ್ವ, ಅದರ ಸಲುವಾಗಿ. ನೋಡಿ ಈ ಥರ ಕುದಿ ಬರುತ್ತಲ್ವ, ನೋಡಿ ಈ ಥರ ಕುದಿ ಬರುತ್ತೆ. ಈ ಟೈಮಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಹಸಿಮೆಣಸು, ಹಾಗೆ ಎಳ್ಳು, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಹಾಗೆ ಜೀರಿಗೆ ಜಾಸ್ತಿ ತೊಗೋಬೇಕಾಗತ್ತೆ, ಹಾಗೆ ಇಂಗು, ಇದೆಲ್ಲದನ್ನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದನ್ನು. ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೆ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಲಾಸ್ಟಲ್ಲಿ ನಾನೀಗ ಬೆಳ್ಳುಳ್ಳಿ ಏನಿತ್ತಲ್ವ ಅದನ್ನ ಹಾಕ್ಕೊತೀನಿ, ಅರಿಶಿನ ಹಾಕ್ಬಿಟ್ಟು. ಬೆಳ್ಳುಳ್ಳಿ ನೀವು ಎಷ್ಟು ಜಾಸ್ತಿ ಯೂಸ್ ಮಾಡಿದ್ರೂ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. ನಾವೇನು ಬೆಳ್ಳುಳ್ಳಿ ಇವಾಗ ಒಗ್ಗರಣೆ ಹಾಕ್ತೀವಲ್ವ, ಇದೆಷ್ಟು ಫ್ರೈ ಆಗಬೇಕಂದ್ರೆ ನಾವಿವಾಗ ಒಗ್ಗರಣೆ ಹಾಕಬೇಕಾದ್ರೆ ಸ್ಮೆಲ್ ಬರುತ್ತೆ, ನಮಗೆ ಪರಿಮಳ ಬರುತ್ತೆ, ಅಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡಬೇಕಾಗತ್ತೆ. ನೋಡಿದ್ದು ಇವಾಗ ಫ್ರೈ ಆಗಿದೆ, ಇದನ್ನು ನಾನು ಇದಕ್ಕೆ ಹಾಕ್ಕೋತೀನಿ. ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ. ನೋಡಿ ಇದು ರೆಡಿ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ತೀನಿ. ಬೆಳ್ಳುಳ್ಳಿ ಬೇಯಬೇಕಾಗತ್ತೆ, ಒಂದು 2-3 ನಿಮಿಷ ಬೇಯಿಸಿ ಚೆನ್ನಾಗಿ. ನೋಡಿ ರೆಡಿ ಆಗಿದೆ ಇದು. ಇದನ್ನು ಸ್ಟವನ್ನು ಆಫ್ ಮಾಡ್ಕೊತೀನಿ. ಮಾಡ್ಕೊಂಬಿಟ್ಟು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಲೆಮನ್ ಇರುತ್ತಲ್ವ, ಲೆಮನ್ನ ಹಾಕ್ಕೊತೀನಿ. ಯಾವತ್ತೂ ಕೂಡ ಅಷ್ಟೇ, ನೀವು ಲೆಮನ್ನ ಹಾಕಬೇಕಾದ್ರೆ ಸ್ಟವನ್ನು ಆಫ್ ಮಾಡೇ ಆಗಿ, ಕುದಿಬೇಕಾದ್ರೆ ಹಾಕಬಾರ್ದು, ಯಾಕಂತ ಅಂದರೆ ಅದು ಕಹಿ ಬರುತ್ತೆ, ಅದರ ಸಲುವಾಗಿ ಯಾವತ್ತೂ ನೆನಪಿಟ್ಕೊಳ್ಳಿ. ಯಾವತ್ತೂ ಕೂಡ ಅಷ್ಟೇ ಲೆಮನ್ನ ನೀವು ಲಾಸ್ಟಲ್ಲೇ ಹಾಕಬೇಕಾಗತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ನೋಡಿ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ನೀವು ಇದನ್ನು ಅನ್ನಕ್ಕೆ ರೈಸ್ ಜೊತೆ ಇರ್ಬೋದು ಹಾಕ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ. ನೀವು ಮನೆಯಲ್ಲಿ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಥರ ದಾಲನ್ನು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಇದ್ರ ಜೊತೆಗೆ ನೀವು ಅನ್ನದ ಜೊತೆಗೆ
ಈ ಥರ ದಾಲನ್ನು ಹಾಕ್ಕೊಂಡು ಹಾಗೆ ಏನಾದರೂ ಪಲ್ಯ ಇರ್ಬೋದು, ಈ ಥರ ಎಲ್ಲ ಮಾಡಿಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನೀವು ಮಕ್ಕಳ ಲಂಚ್ ಬಾಕ್ಸಿಗಿರ್ಬೋದು, ಅಥವಾ ಇವಾಗ ಆಫೀಸಲ್ಲಿ ನೀವೇ ಏನಾದರೂ ಆಫೀಸಿಗೆ ಹೋಗ್ತೀರಾ, ಲಂಚ್ ಬಾಕ್ಸಿಗೆಲ್ಲ ನೀವು ಈ ಥರ ದಾಲನ್ನು ಮಾಡ್ಕೊಳ್ಬೋದು. ನೀವು ಡಯಟಲ್ಲಿದ್ದರೂ ಕೂಡ ಇದನ್ನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಮನೆಯಲ್ಲಿ ಕಡಿಮೆ ತರಕಾರಿ ಇದೆ ಅಂತ ಅಂದಾಗ ಈ ಥರ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ದಾಲನ್ನು. ತುಂಬ ರುಚಿಯಾಗಿರುತ್ತೆ. ಹಾಗೆ ಈಗ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ತರಕಾರಿ ಇಲ್ಲದೆ ಏನಾದರೂ ಮಾಡಬೇಕು ಅಂತ ಇದ್ದಾಗ ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಾಗ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಅವರಿಗೆಲ್ಲರಿಗೂ ಕೂಡ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.